ನಿದ್ದೆ ಒಬ್ಬ ಮನುಷ್ಯ ಇಷ್ಟೇ ಮಾಡಬೇಕು ಅಂತಿದೆಯಾ? ಹಾಂ, ಈಗ ಇತ್ತೀಚೆಗೆ ಹೇಳ್ತಾ ಇದ್ದಾರಲ್ಲ, ನಾವು ಅಭ್ಯಾಸ ಮಾಡ್ಕೊಂಡು ಹಾಗಿರುತ್ತೆ. ನಮ್ಮ ಶರೀರ ಸೆಲ್ಗಳಿಗೆ ನಾವು ಏನು ಅಭ್ಯಾಸ ಮಾಡಿಸ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾವು ಎಷ್ಟು ಮಾಡಬೇಕು ಅಂತ. ಚಿಕ್ಕ ಮಕ್ಕಳಿಗೆ ಹೆಚ್ಚಿರಬೇಕು, ಯುವಕರಿಗೆ ಮಧ್ಯಮದಲ್ಲಿರ್ಬೇಕು, ವೃದ್ಧರಾದ ನಂತರ ಅದು ಕಡಿಮೆ ಆಗುತ್ತೆ ತಾನೇ. ರಾತ್ರಿ ಏನೋ ಮೂತ್ರೆಗೆ ಹೇಳ್ತಾರೆ, ಅವಾಗ ನಿದ್ದೆ ಹೋಗುತ್ತೆ, ಈಗ ಹೋಗುತ್ತೆ. ನೀವು ಯುವಕರ ವೃದ್ಧರ ನಂಗೆ ಗೊತ್ತಾಗಲ್ಲ ಸ್ವಾಮೀಜಿ. ಹೆಂಗೆ ಅನ್ಕೋತೀರಂಗೆ? ಹೆಂಗೆ ಅನ್ಕೊಂತೀವಿ ಹಂಗೆ. ನಾವು ತರುಣರಾಗೇ ಇರ್ಬೇಕು ಯಾವಾಗಲೂ. ವೃದ್ಧತ್ವ ಕೇವಲ ಶರೀರಕ್ಕಲ್ಲ, ಮನಸ್ಸಿಗೂ ಇರುತ್ತೆ. ಮನಸ್ಸನ್ನು ಯಾವಾಗಲೂ ಯುವಾವಸ್ಥೆಯಲ್ಲಿ ಇಟ್ಕೊಂಡು ಹೋದರೆ ಶರೀರನೂ ಸಹಿತ ಇದು ಆಗತ್ತೆ ಅಂತೀರ, ಅಂದರೆ ಯುವಕರಾಗಿರ್ತಾರೆ ಅಂತ. ಹೌದು, ಮಸ್ತ್. ಅಂದರೆ ಇಂಥ ಒಳ್ಳೆ ಪರಿಸರ ಮಾಡ್ಕೊಂಡಿದ್ದೀರಲ್ಲ ಸ್ವಾಮೀಜಿ, ಅಂದರೆ ನಿಮ್ಗೇನಾದ್ರು ಮಾಡೆಲ್ ಇತ್ತಾ? ಹಿಂಗೆ ನಾವು ಬೇರೆ ಬೇರೆ ಕಡೆ ನೋಡ್ಕೊಂಡು ಬಂದು ಹಿಂಗೆ ಮಾಡಿದ್ರೆ ಒಂದು ಕಲ್ಪನೆ ಇತ್ತಾ? ವೃಕ್ಷಗಳ ಮೇಲೆ ಪ್ರೇಮ ಹೆಚ್ಚು. ನಮ್ಮ ಮಠದಲ್ಲಿ ಯಾವುದಾದ್ರೂ ಗಿಡಗಳು ಅಡ್ಡು ಬರ್ತಿದ್ರೆ ನಾನು ಬಿಲ್ಡಿಂಗ್ ಶಿಫ್ಟ್ ಮಾಡ್ತೀನಿ, ಆದರೆ ಗಿಡಗಳನ್ನ ಕಡಿಯೋದಿಲ್ಲ. ಗಿಡಗಳನ್ನ ಕಡಿಲಿಕ್ಕೆ ಬಿಡೋದಿಲ್ಲ. ನಮ್ಮ ಬಿಲ್ಡಿಂಗ್ಗಳಲ್ಲಿ ನೀವು ಮಧ್ಯದಲ್ಲಿ ಗಿಡ ಹೋದದ್ದು ನೋಡ್ಬೋದು. ಹೌದು, ನೋಡಿದೀವಿ. ಹೌದು, ಆದ್ರೆ ಗಿಡಗಳನ್ನ ಕಡಿಯೋದಿಲ್ಲ. ನಾವು ಬಿಲ್ಡಿಂಗ್ ನಾವು ಬೇಕಾದಾಗ ಕಟ್ಕೋಬಹುದು ಖರ್ಚು ಮಾಡಿ, ಆದ್ರೆ ಗಿಡ ಕಟ್ಲಿಕ್ಕೆ ಆಗೋದಿಲ್ಲಲ್ಲ ಒಂದೇ ದಿನದಲ್ಲಿ. ಹೌದು ಹೌದು. ಅದಕ್ಕಾಗಿ ಗಿಡಗಳನ್ನ ರಕ್ಷಣೆ ಮಾಡ್ತೀವಿ. ಅದರಿಂದಾಗಿ ಈಗ ನಮ್ಮಲ್ಲಿ ಇಲ್ಲಿ ಸುಮಾರು 120 ಪ್ರಕಾರದ ಪಕ್ಷಿಗಳಿವೆ. ನಮ್ಮ ಆಶ್ರಮದ ಈ ಇದರಲ್ಲಿ ನಾನು ಅವುಗಳದೆಲ್ಲ ಫೋಟೋ ತೆಗೆಸಿದ್ದೇನೆ. 120 ಪ್ರಕಾರ ಇದೆ. 120ಕ್ಕಿಂತಲೂ ಹೆಚ್ಚು ಪ್ರಕಾರದ ಪಕ್ಷಿಗಳಿವೆ. ಆಮೇಲೆ 100 ಪ್ರಕಾರದ ಇವು ಜಿಟ್ಟೆಗಳು, ಬಟರ್ಫ್ಲೈಸ್ ಅವು ಇವೆ. ಆ ನಂತರ ಈ ಹಾವುಗಳಿವೆ ಸಿಕ್ಕಾಪಟ್ಟೆ. ಹೌದ್ರಿ? ಹಾವುಗಳು, ಅವುಗಳನ್ನು ನಿಯಂತ್ರಿಸೋದಕ್ಕೆ ನವಿಲುಗಳಿವೆ. ನವಿಲುಗಳಿವೆ. ಆಮೇಲೆ ನಮ್ಮ ತೋಟದಲ್ಲಿ ಮಂಗಗಳು ಸಾಕಷ್ಟಿವೆ, ಆದ್ರೆ ಯಾವ ಬೆಳೆಯನ್ನು ಸಹಿತ ಅವು ಹಾಳು ಮಾಡೋದಿಲ್ಲ. ಹೌದು ಸ್ವಾಮೀಜಿ. ಸಾಮಾನ್ಯವಾಗಿ ಒಂದು ಬಾಳೆ ಗಿಡಗಳನ್ನು ಬಿಟ್ಟರೆ ಉಳಿದು ಯಾವ ಗಿಡಗಳಿಗೂ ತೊಂದರೆ ಮಾಡಿಲ್ಲ. ಆಮೇಲೆ ನವಿಲುಗಳು ಎಲ್ಲರೂ ತಕರಾರು ಮಾಡ್ತಿರ್ತಾರೆ, ನವಿಲುಗಳು ಏನು ಉಳಿಸೋದಿಲ್ಲ ಅಂತ. ನಮ್ಮ ತೋಟದಲ್ಲಿ ನವಿಲುಗಳು ಏನು ಹಾಳು ಮಾಡೋದಿಲ್ಲ. ತರಕಾರಿಯಲ್ಲಿ ಎಂಥ ಇವು ತರಕಾರಿಗಳಿದ್ರೂ ಸಹಿತ ಮುಟ್ಟೋದಿಲ್ಲ. ಯಾಕಂದ್ರೆ ಅವಕ್ಕೆ ಬೇಕಾದಂತಷ್ಟು ಬೇರೆ ಮಟೀರಿಯಲ್ ಇದೆ ಅವುಗಳಿಗೆ ಇಷ್ಟವಾದಂತಹದ್ದು. ಮಂಗಗಳಿಗೂ ಹಾಗೆ ಈ ಹೊಸ ಚಿಗುರುಗಳು, ಆಮೇಲೆ ಬೇರೆ ಬೇರೆ ಹಣ್ಣಿನ ಗಿಡಗಳು ಇರೋದ್ರಿಂದ ಇಲ್ಲಿ ಬಯೋಡೈವರ್ಸಿಟಿ ತುಂಬಾ ಚೆನ್ನಾಗಿದೆ. ವೆಹಿಕಲ್ಸು ಕಡಿಮೆ ಅನ್ಸುತ್ತಲ್ಲ ಸ್ವಾಮೀಜಿ? ಇಲ್ಲಿಲ್ಲ, ಇದು ನಮ್ಮ ನರ್ಸಿಂಗ್ ಕಾಲೇಜ್ದು ವೆಹಿಕಲ್. ಸ್ವಾಮೀಜಿ, ಇಲ್ಲಿ ಪೊಲ್ಯೂಷನ್ ಫ್ರೀ ಏನೇನು ನೀವು ಸೂಚನೆಗಳನ್ನ ಹಾಕೊಂಡಿದ್ದೀರಿ? ಏನು ಸೂಚನೆಗಳನ್ನು ಹೊರಗೆ ಹಾಕೋದಿಲ್ಲ ನಾವು. ಇಲ್ಲಿ ಎಲ್ಲರೂ ಪಾಲಿಸ್ತಾರೆ ನೋಡಿ. ನಮ್ಮ ಇಷ್ಟು ದೊಡ್ಡ ಮಠ ಇದೆ, ಆಮೇಲೆ ಹಾಸ್ಟೆಲ್ಸ್, ನಮ್ಮ ಈ ವಸತಿ ಗೃಹಗಳಿವೆ, ಆಮೇಲೆ ಹಾಸ್ಪಿಟಲ್ಸ್ ಇವೆ. ಎಲ್ಲಿ ಮೂಲೆಯಲ್ಲಿ ಒಬ್ಬ ಮನುಷ್ಯ ಉಗುಳಿದ್ದು ಕಾಣೋದಿಲ್ಲ. ನಾವು ಎಲ್ಲಿ ಒಂದು ಬೋರ್ಡ್ ಸಹಿತ ಹಾಕಿಲ್ಲ. ಆದ್ರೆ ಆರಂಭದಲ್ಲಿ ಕೆಲವು ವರ್ಷಗಳ ಹಿಂದೆ ಯಾರಾದ್ರೂ ಉಗುಳಿದ್ರು ಅಂದ್ರೆ ತಕ್ಷಣ ಅವ್ರ ಅಂಗಿ ಕಳೆದು, ಅದೇ ಅವ್ರ ಅಂಗಿ ಕಳೆದು ಅದನ್ನ ಅಂಗಿಯಿಂದಾನೇ ಒರೆಸ್ಬಿಡ್ತಿದ್ದೀವಿ. ಹೌದಾ? ಆಮೇಲೆ ನಿಮ್ಗೆ ಎಲ್ಲಿ ಬೀಡಿ, ಸಿಗಾರೇಟು, ಗುಟ್ಕಾ ತುಣುಕುಗಳು ಎಲ್ಲಿ ಕಾಣಿಸೋದಿಲ್ಲ ನಿಮ್ಗೆ ನಮ್ಮ ಪರಿಸರದಲ್ಲಿ. ಅದನ್ನ ಸಾಹಸನೇ ಆಗೋದಿಲ್ಲ ಯಾರಿಗೆ, ಹೊರಗಿನಿಂದ ಬಂದವ್ರಿಗೆ ಸಹಿತ. ಇಲ್ಲಿ ಹೀಗೆ ಮಾಡಬೇಕು ಅನ್ನೋ ಸಾಹಸ ಒಟ್ಟ ಅವರಲ್ಲಿ ಬರೋದೇ ಇಲ್ಲ. ಅಲ್ಲ ಅಂದ್ರೆ ಸ್ವಾಮೀಜಿ ಏನು ಆ ರೀತಿ ವಾತಾವರಣ ಇದೆ, ವಾತಾವರಣ ನಿರ್ಮಿಸಿ ಬಿಟ್ಟಿದ್ದೀವಿ. ಹಿಂಗಾಗಿ ಅವ್ರಿಗೆ ಆ ಧೈರ್ಯ ಆಗೋದಿಲ್ಲ ಇದನ್ನ ಮಾಡಬೇಕು ಅಂತ. ಆಮೇಲೆ ನಮ್ಮಲ್ಲಿ ಮಠದಲ್ಲಿರುವಂಥವ್ರು ಈಗ ಎಲ್ಲರೂ ಸಹಿತ ಈ ಗಿಡಗಳಿಗೆ ಯಾವ ತೊಂದರೆನೂ ಮಾಡೋದಿಲ್ಲ. ಅದು ಸ್ವಾಮೀಜಿ ಅವ್ರಿಗೆ ಹಿಡಿಸೋದಿಲ್ಲ ಅಂದ್ರೆ ನಾವು ಮಾಡಬಾರ್ದು ಅಂತ ಈಗ ಅವರಲ್ಲಿ ಆ ಪ್ರಜ್ಞೆ ಬಂದಿದೆ. ಇದಕ್ಕೆ ಬಹಳ ಸಮಯ ತಗೊಳ್ತಾ ಸರ್? ಬಹಳ ಸಮಯ. ನಿಮ್ಗೆ ಏನಾದ್ರು ಸವಾಲು ಅನಿಸ್ತಾ, ಏನಪ್ಪ ನಾವು ಹೇಳಿದ್ದೇನು ಕೇಳ್ತಾ ಇಲ್ಲ? ಹಾಗೇನಿಲ್ಲ. ನಾನು ಸ್ವಲ್ಪ ಕಠೋರ ಸ್ವಭಾವದವನು ಇರೋದ್ರಿಂದ ಶಿಕ್ಷೆ ದಂಡ ಅವ್ರಿಗೆ ಇರುತ್ತಲ್ಲ, ಇರದೇ ಇದ್ರೆ ನಾವು ಶಿಕ್ಷೆ ತಗೊಳ್ಳೋದು ಸ್ವಂತಕ್ಕೆ. ಅವ್ರು ಏನಾದರೂ ಹಾಗೆ ಮಾಡಲಿಲ್ಲ ಅಂದರೆ ಅದಕ್ಕೆ ಪ್ರತಿಯಾಗಿ ನಾವೇ ಶಿಕ್ಷೆ ತಗೊಳ್ಳೋದು. ನೀನು ಹೀಗೆ ಮಾಡಿದೆ ಆದ್ದರಿಂದ ನಾನು ಒಂದು ದಿವಸ ಊಟ ಮಾಡೋದಿಲ್ಲ ಅಂತ. ಆಮೇಲೆ ಎಲ್ಲರೂ ಸೇರಿ ಬೈತಾರೆ ಅವ್ರಿಗೆ, ನಿನ್ನಿಂದಾಗಿ ಸ್ವಾಮೀಜಿ ಅವ್ರಿಗೆ ಊಟ ಮಾಡಲಿಲ್ಲ ಅಂದರೆ ನಾನು ಹೇಳಲಿಕ್ಕೆ ಅಪಾತ್ರನಿದ್ದೇನೆ ಅಂತ ಅದರ ಅರ್ಥ ನಿನಗೆ.
ನನ್ನ ಮಾತು ಕೇಳ್ತಾ ಇಲ್ಲ ಅಂದ್ರೆ ನಾನು ಕೇಳ್ತಾ ಯೋಗ್ಯ ಇಲ್ಲ ಇಲ್ಲ ಅಂದ್ರೆ ನನ್ನ ಆ ಯೋಗ್ಯತೆ ನನ್ನಲ್ಲಿ ಕಡಿಮೆ ಇದೆ ಮತ್ತು ನಾನು ನಂದೇ ಎಲ್ಲಾದರೂ ತಪ್ಪಾಗ್ತಿರ್ಬೋದು ಅಂತ ತಿಳ್ಕೊಂಡು ನಾನೇ ಒಂದು ದಿವಸ ಉಪವಾಸ ಮಾಡಿಬಿಡ್ತೀನಿ. ಸ್ವಾಮೀಜಿ, ಉಪವಾಸ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ? ಅಂದ್ರೆ ಈಗ ನೀವು ಹೇಳಿದ್ರಿ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಒಂದು ಇಂದ್ರಿಯಗಳಲ್ಲಿ ಅವಶ್ಯಕತೆಗಿಂತ ಅಧಿಕ ಶಕ್ತಿ ಇತ್ತು ಅಂದ್ರೆ ಸ್ವಲ್ಪ ಚಲನವಲನ ಹೆಚ್ಚಿರುತ್ತೆ, ಆಕ್ಟಿವ್ ಆಗಿರ್ತೀವಿ ಆದರೆ ಅತಿ ಓವರ್ ಆಕ್ಟಿವಿಟಿ ಇರೋದಿಲ್ಲ. ಉಪವಾಸದಿಂದ ಓವರ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ. ಸ್ವಾಮೀಜಿ, ಡೈಲಿ ಆಮೇಲೆ ರೋಗಗಳು ತಾನೇ ಹೋಗ್ತಾವು. ಆಮೇಲೆ ಒವ್ಯಾಸಿಟಿ ಅಂತ ಏನಂತೀವಲ್ಲ, ಅದು ಉಳಿಯೋದಿಲ್ಲ. ಮತ್ತು ಡಿಪಾಸಿಟ್ ಹೆಚ್ಚಾಯಿತು ಅಂದರೆ ಅವು ಎಲ್ಲ ಆಗುತ್ತೆ. ಸ್ವಲ್ಪ ಕಡಿಮೆ ಆಯಿತು ಅಂದರೆ ಎಕ್ಸ್ಪೆಂಡಿಚರ್ ಹೆಚ್ಚಾಗುತ್ತಲ್ಲ ಉಪವಾಸ ಅವುಗಳಿಗೆ ತಿನ್ನಲಿಕ್ಕೆ. ಅಲ್ಲ ಸ್ವಾಮೀಜಿ, ಇದು ಹೇಗೆ ಇಂಟೇಕ್ ಹೇಗಿದೆ? ನಾನೇನಿಲ್ಲ, ನಾನು ಬೇರೆ ಬೇರೆ ಪ್ರಯೋಗ ಮಾಡ್ತಿರ್ತೀನಿ. ನಾನು ಒಂದು ವರ್ಷ ಬರೀ ಹಾಲಿನ ಮೇಲಿದ್ದೆ, ಹಸುವಿನ ಹಾಲಿನ ಮೇಲೆ. ಮತ್ತೇನೋ ತಗೊಳ್ಳೋದು, 2 ಹೊತ್ತು ಬರೀ ಹಾಲು ಕುಡಿಯೋದು. ಒಂದು ವರ್ಷ ದೇಶದ ತುಂಬ ಓಡಾಡ್ಕೊಂಡಿದ್ದೆ. ಒಂದು ವರ್ಷ ಹಾಲಿನ ಮೇಲಿದ್ದೆ. ಆಮೇಲೆ ಒಂದು ಹೊತ್ತು ಸುಮಾರು ವರ್ಷಗಳವರೆಗೆ ಒಂದೇ ಹೊತ್ತು ಪ್ರಸಾದ ಮಾಡೋದು. ಅಂದ್ರೆ ಯೋಗಿಯ ಲಕ್ಷಣ ಹಾಗೇನಿಲ್ಲ, ಇದು ಏನಿಲ್ಲ. ಶರೀರಕ್ಕೆ ಅವಶ್ಯಕತೆ ಇದೆ. ಈಗ ಶರೀರ ನಡೀಲಿಕ್ಕೆ ಸಾಧ್ಯ ಇದೆ, ಹ್ಯಾಬಿಟ್ ಆಗುತ್ತೆ ಶರೀರಕ್ಕೆ. ಅದು ರೂಢಿ ಆದ ತಕ್ಷಣ ಅದು ನಡೆಯುತ್ತೆ. ಆಮೇಲೆ 2 ಹೊತ್ತನೇ ಪ್ರಸಾದ ಮಾಡೋದು. ಆದರೆ ಬೆಳಿಗ್ಗೆ 9ರಿಂದ 10 ಗಂಟೆ, ಸಾಯಂಕಾಲ ಕತ್ತಲೆ ಆಗೋದ್ರೊಳಗೆ 7 ಗಂಟೆ ಒಳಗೆ. 7 ಗಂಟೆ ಒಳಗೆ. ನೀವು ಅದನ್ನ ಬೇರೆಯವ್ರಿಗೂ ಇನ್ಸಿಸ್ಟ್ ಮಾಡ್ತೀರಾ? ಹೌದು, ಯಾರು ಕೇಳೋರು ಇಚ್ಛೆ ಇದೆ ಅವ್ರಿಗೆ ಹೇಳ್ತೀವಿ, ಪಾಲಿಸೋರು ಇಚ್ಛೆ. ಕೆಲವು ಜನ, ತುಂಬಾ ಜನರು ನೋಡಿ ಅದನ್ನ ಈಗ ಅನುಕರಣೆ ಮಾಡ್ತಾ ಇದ್ದಾರೆ. ನೀವು ದೈಹಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಸ್ವಾಮೀಜಿ? ದೈಹಿಕವಾಗಿ ಕೆಲಸ ಮಾಡ್ತೇನೆ. ಏನೇನು ಮಾಡ್ತೀರಾ ಸ್ವಾಮೀಜಿ? ನೋಡಿ, ಗೋಶಾಲೆಯಲ್ಲಿ ಹೋದ್ರೆ ನಾನು ಸಗಣಿ ತೆಗೆಯೋದನ್ನ ಹಿಡ್ಕೊಂಡು ಎಲ್ಲ ಕೆಲಸ ಮಾಡ್ತೀನಿ. ಹೊಲದಲ್ಲಿ ಹೋದ್ರೆ ಹೊಲಗೆಲಸಗಳನ್ನ ಎಲ್ಲ ಮಾಡ್ತೀನಿ. ಒಂದು ವೈಶಿಷ್ಟ್ಯ ಅಂದ್ರೆ ನನಗೆ ಈ ಕೆಲಸ ಬರೋದಿಲ್ಲ ಅಂತಿಲ್ಲ, ಎಲ್ಲ ಕೆಲಸಗಳನ್ನು ಕಲ್ತಿದ್ದೀನಿ ನಾನು. ಕಂಬಾರಿಕೆ, ಕುಂಬಾರಿಕೆ, ಬಡಗಿತನ. ಆಮೇಲೆ ಗೋಡೆ ಕಟ್ಟೋದು ಅಂದ್ರೆ ಗೋಡೆ ಕಟ್ಟೋದು, ಗೌಂಡಿ ಕೆಲಸನೂ ಮಾಡ್ತೀನಿ. ಆಮೇಲೆ ಏನಿದು ಬರೋದಿಲ್ಲ ಅನ್ನೋ ಹಾಗೆಲ್ಲ ಮ್ಯಾಕ್ಸಿಮಮ್ ಕೆಲಸಗಳನ್ನು ಕಲ್ತಿದ್ದೀನಿ. ಅಡಿಗೆ ಮಾಡೋದು ಅಂದ್ರೆ ಅಡಿಗೆ ಮಾಡೋದು, ಬಡಿಸೋದು ಅಂದ್ರೆ ಬಡಿಸೋದು. ಅದೆಲ್ಲ ಇಲ್ಲಿ ಬಂದ್ಮೇಲೆ ಕಲ್ತಿರ್ ಸ್ವಾಮೀಜಿ? ಮುಂಚೆ ಇಲ್ಲ, ಇಲ್ಲೇ ಬಂದ ನಂತರನೇ ಕಲ್ತದ್ದು. ಆಮೇಲೆ ಎಲೆಕ್ಟ್ರಿಕ್ ವರ್ಕ್ ಇತ್ತು ಅಂದ್ರೆ ಎಲೆಕ್ಟ್ರಿಕ್ ವರ್ಕ್ ಎಲ್ಲ ಕಲಿಬೇಕಂದ್ರೆ ಮನೆ ಬಿಡ್ಬೇಕು ಅಂತೀರಿ? ಹಾಗೇನಿಲ್ಲ. ನಾನು ನಮ್ಮ ಇಂದ್ರಿಯಗಳನ್ನ ಈಗ ಬಹಳ ಜನ ಏನ್ ತಿಳ್ಕೊಂಡಿರ್ತೀವಿ, ಇದು ನನ್ನ ಕೆಲಸ ಅಲ್ಲ, ಇದೇನ್ ನನಗೇನು ಉಪಯೋಗ, ಅದರಿಂದ ನನಗೇನು ಉಪಯೋಗ ಅಂತ ಹಿಂಗ ಅಂತಿರ್ತೀವಿ. ಇದು ನಾವು ಜವಾಬ್ದಾರಿ ಅಲ್ಲ ಅನ್ಕೊಂಡಿರ್ತೀವಿ. ಜವಾಬ್ದಾರಿ ಅಲ್ಲ, ಮತ್ತು ಅದರಿಂದ ನನಗೇನ್ ಪ್ರಯೋಜನ, ಅದನ್ನ ಕಲ್ತೇನಾಗೋದು, ಇದನ್ನ. ನಾನು ಹಾಗಿಲ್ಲ. ಎಲ್ಲೇ ಹೊರಟಿದ್ದೆ ಅಂದ್ರೆ ಒಬ್ಬ ಮನುಷ್ಯ ಏನಾದ್ರು ಮಾಡ್ತಾ ಇದ್ದ, ನನಗೆ ಸಮಯ ಇತ್ತು ಅಂದ್ರೆ ನಿಂತು ನೋಡ್ತೀನಿ. ನಾನು ಅದನ್ನ ನೋಡಿ ಅದನ್ನ ಕಲಿಬೇಕು. ತಲೆಯಲ್ಲಿ ಇಟ್ಕೊಂಡ್ರೆ ಯಾವಾಗ್ಲಾದ್ರೂ ಅದು ಕೆಲ್ಸಕ್ಕೆ ಬರುತ್ತೆ ಅಂತ. ಸ್ವಾಮೀಜಿ, ಈಗ ನಿಮ್ಗೆ ಅನ್ನಿಸ್ತು ಇದನ್ನ ಒಬ್ಬರು ನೋಡಿ ನಾನು ಕಲಿಬೇಕು ಅಂತ ಅನ್ನಿಸ್ತು. ಎಲ್ರಿಗೂ ಅನ್ಸಲ್ಲ. ಕೆಲವೊಬ್ರು ಏನ್ ಹೇಳ್ತಾರೆ, ಕೆಲವೊಬ್ರು ಏನ್ ಹೇಳ್ತಾರೆ, ಅವ್ರು ಬಂದ ನೇಚರ್ ಹಂಗಿರುತ್ತೆ, ಸ್ವಭಾವ ಹಂಗಿರುತ್ತೆ ಅಂತ ಹೇಳ್ತಾರೆ. ಇನ್ ಕೆಲವ್ರು ಏನ್ ಹೇಳ್ತಾರೆ, ಅವ್ರ ಜಾತಕದಲ್ಲಿ ಹಂಗಿದೆ, ಅದಕ್ಕಿಂತ ಸ್ವಭಾವ ಇದೆ ಅಂತಾರೆ. ಸೊ ನೀವು ಈ ಅಸ್ಟ್ರಾಲಜಿ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಗೆ ಏನಂತೀರಿ? ಅದು ಜ್ಯೋತಿಷ್ಯ ಪರವಾಗಿಲ್ಲ, ಅದು ಒಂದು ಶಾಸ್ತ್ರ. ಅದಕ್ಕೂ ತನ್ನದೇ ಆದಂತ ಇತಿಮಿತಿಗಳಿವೆ. ಆದ್ರೆ ನಾನು ಹೆಚ್ಚು ವಿಶ್ವಾಸ ಇಡೋದು ಕರ್ತವ್ಯ ಕರ್ಮಗಳನ್ನು ಮಾಡ್ಬೇಕು. ಅದು ದೈವ ಯಾವಾಗ ಬರುತ್ತೆ ಅಂದ್ರೆ ಪ್ರಯತ್ನಾಂತೆ ನಾನಿವೃತ್ತಿ ಇತಿ ಪ್ರಾರಬ್ಧ. ಎಲ್ಲ ಪ್ರಯತ್ನಗಳನ್ನ ಮಾಡಿ ಯಾವುದನ್ನ ಸಾಧಿಸ್ಬೇಕಂದಿದ್ನೋ ಅದು ಸಾಧಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವಾಗ ಬಹುತೇಕ ಇದು ಪ್ರಾರಬ್ಧದಲ್ಲಿ ಇರ್ಲಿಕ್ಕಿಲ್ಲ ಅಂತ ಇಷ್ಟೇ ಅನ್ಬೇಕಷ್ಟೇ. ಬನ್ನಿ ಸ್ವಾಮೀಜಿ, ಒಂದು ರೌಂಡ್ ಹೋಗೋಣ. ಒಬ್ಬ ವ್ಯಕ್ತಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಅವನ ಎಲ್ಲ ಇಂದ್ರಿಯಗಳಂತೇನಿವೆ ಅಲ್ಲ, ಅವುಗಳು ಸಕ್ರಿಯವಾಗಿರ್ಬೇಕು ಮತ್ತು ಜಾಗೃತವಾಗಿರ್ಬೇಕು. ಈಗ ರಸ್ತೆಯಲ್ಲಿ ಹೊರಟಿರ್ತೀವಿ, ಹೊರಟಾಗ ನೂರಾರು ಬಣ್ಣಗಳನ್ನು ನೋಡ್ತಾ ಇರ್ತೀವಿ. ಇದು ನೋಡಿ, ಎಲೆಗಳು ಎಷ್ಟು ಪ್ರಕಾರದ ಎಲೆಗಳಿವೆ ಈಗ.
ಅವುಗಳನ್ನೆಲ್ಲವನ್ನು ನಾವು ಗಮನಿಸ್ತೀವೇನು, ಹಾ ಹಾ ಸುಮಾರು ಬಣ್ಣಗಳನ್ನು ನೋಡ್ತೀವಿ, ಆನಂತರ ಸುಮಾರು ವಾಸನೆಗಳನ್ನ ಹಾ ನಾವು ನೋಡ್ತಾ ಇರ್ತೀವಿ. ಹೌದು. ಆ ವಾಸನೆಗಳನ್ನ ನಾವು ಗುರುತಿಸೋದಿಲ್ಲ, ಯಾಕಂದ್ರೆ ನಮ್ಗೆ ಗಮನ ಇರೋದಿಲ್ಲ ಆ ಕಡೆ, ಪ್ರಜ್ಞೆ ಇಲ್ಲ ನಮ್ಗೆ, ಪ್ರಜ್ಞೆ ಇಲ್ಲ ನಮ್ಗೆ ಆ ಕಡೆ. ಆಮೇಲೆ ಸುಮಾರು ಶಬ್ದಗಳು ಬರ್ತಾ ಇರ್ತವೆ. ಯಾವ ಶಬ್ದ ಇದು, ಎಲ್ಲಿಂದ ಬಂತು, ಹೇಗೆ ಬಂತು, ಇದ್ರ ಶಬ್ದ ಹೀಗೆ ಯಾಕಿದೆ, ಇವುಗಳನ್ನ ನಾವು ವಿಚಾರ ಮಾಡ್ಬೇಕಲ್ಲ, ಮಾಡೋದಿಲ್ಲ. ರೂಪ ರಸಗಂಧದ ಬಗ್ಗೆ ಹೇಳ್ತಾ ಇದ್ದೀರಿ. ಅಂದ್ರೆ ಈ ವಿಶ್ವ ಇರೋದೇ ಅದೇ ಅಷ್ಟೇ ಅಲ್ಲ. ಈ ಇಂದ್ರಿಯಗಳ 5 ಇಂದ್ರಿಯಗಳು ಈ ನಮ್ಮ ಜ್ಞಾನವನ್ನ ಗ್ರಹಿಸುವಂತ ಸಾಧನೆಗಳೇ ಅವೇ ಅಲ್ಲ. ಹೌದು ಸ್ವಾಮೀಜಿ, ಹೌದು ಹೌದು. ಸೂಪರ್. ನಮ್ಮ ಜ್ಞಾನ ಬರೋದೇ ಅಲ್ಲಿಂದಲ್ಲ. ಅವುಗಳನ್ನ ನಾವು ಎಷ್ಟು ಗ್ರಹಿಸ್ತೀವಿ, ಎಷ್ಟು ಬಳಸ್ತೀವಿ ಅಂದ್ರೆ ಬಹಳ ಜನ ಕಡಿಮೆ ಬಳಸ್ತಾರೆ. ಹೋಗೋದ ಗಾಡಿಯಲ್ಲಿ ಹೊರಟಿದ್ರಂದ್ರು ಸಹಿತ ಮೊಬೈಲ್ನಲ್ಲಿ ವ್ಯಸ್ತರಾಗಿರ್ತಾರೆ. ಅಕ್ಕದಲ್ಲಿ ಯಾರು ಹೋದ್ರು, ಪಕ್ಕದಲ್ಲಿ ಯಾರು ಹೋದ್ರು, ಏನ್ ಮಾಡ್ತಾ ಇದ್ರು ಅವರು, ಹೇಗೆ ಇರ್ತಿದ್ರು, ಹೇಗೆ ಮಾತಾಡ್ತಿದ್ರು, ಯೋಚನೆ ಮಾಡ್ತೀವಿ ಅಂತನಾ? ಇಲ್ಲ, ಮಾಡಬೇಕು. ನಾವು ಅದನ್ನ ಮಾಡಬೇಕು, ಮಾಡೋದೇ ಇಲ್ಲ. ಪಕ್ಕದಲ್ಲಿ ಕೂತಿರ್ತಾರ, ಅವ್ರ ಜೊತೆ ಮಾತಾಡಬೇಕು, ನಾವು ಮಾತಾಡೋದಿಲ್ಲ. ಮಾತಾಡಿದ್ರೆ 2 ಮಾತುಗಳು ನಮಗೂ ಕೇಳಲಿಕ್ಕೆ ಸಿಗ್ತಾವು. ನಾವೇ ಹೆಚ್ಚು ಮಾತಾಡಿದ್ರೆ ಜ್ಞಾನ ಕಡಿಮೆ ಬರುತ್ತೆ. ಯಾಕೆಂದ್ರೆ ನಮ್ಗೆ ಗೊತ್ತಿದ್ದನ್ನೇ ಮಾತಾಡೋದು ನಾವು. ಆದ್ರೆ ನಮ್ಮ ಮಾತನ್ನ ಬಂದಿಟ್ಟು ಕಿವಿಯನ್ನ ತೆಗ್ದಿವಿ ಅಂದ್ರೆ ಎದುರಿನವರಿಂದ ಕೇಳ್ತೀವಿ, ಅವರಿಂದ ಏನಾದ್ರೂ ಹೊಸದು ಬರುತ್ತೆ. ನಾವು ಮಾತಾಡೋದ್ರಿಂದ ಎಲ್ಲ ಹಳೇದೇ ಇರುತ್ತೆ. ಕರೆಕ್ಟ್. ನಾವು ಕೇಳೋದನ್ನ ಓಪನ್ ಮಾಡಿದೀವಿ ಅಂದ್ರೆ ಹೊಸದನ್ನ ತಿಳಿಲಿಕ್ಕಾಗತ್ತೆ. ನಿಜ ಸ್ವಾಮೀಜಿ. ಅಂದ್ರೆ ಅದಕ್ಕೆ 2 ಕಿವಿ ಕೊಟ್ಟಿದ್ದಾರೆ, ಒಂದೇ ಕಿವಿ ಕೊಟ್ಟಿದ್ದಾರೆ ಅದಕ್ಕಾಗಿ. ಇದು ಸ್ವಾಮೀಜಿ ನಿಮ್ಮ ಇದನ್ನೇನಾ? ಇಲ್ಲ, ಇದು ಎಡಗಡೆ ನಮ್ದಲ್ಲ, ಇದು ಮುಂದೆ ಹೋದ ನಂತರ ಬಾಳೆಯಿಂದ ನಮ್ದು. ಸ್ವಾಮೀಜಿ, ಈ ಆಹಾರ ಪದ್ಧತಿ ಬಗ್ಗೆ ಏನ್ ಹೇಳ್ತೀರಿ? ಯಾವ್ದು? ಸಸ್ಯಾಹಾರ, ಶಾಕಾಹಾರ, ಆಮೇಲೆ ಮಾಂಸಾಹಾರ, ಅದ ಬಗ್ಗೆ? ಶಾಕಾಹಾರಿ ಆಗಿರ್ಬೇಕು ಮನುಷ್ಯ ಅಂತ ನನ್ನ ಅಭಿಪ್ರಾಯ. ಮತ್ತು ನಮ್ಮಲ್ಲಿ ಮೃತಾಹಾರ ಮತ್ತು ಸಾತ್ವಿಕ ಆಹಾರ ಅಲ್ಲ, ಒಂದು ಮೃತಾಹಾರ, ಇನ್ನೊಂದು ಜೀವಂತ ಆಹಾರ ಅಂತ ಇರುತ್ತೆ. ಜೀವಂತ ಆಹಾರ ಅಂದ್ರೆ ಯಾವುದರಿಂದ ಮತ್ತೊಮ್ಮೆ ಬೆಳೆಯಬಹುದು, ಅದು ಜೀವಂತ ಆಹಾರ. ಯಾವುದನ್ನ ಮತ್ತೊಮ್ಮೆ ಬೆಳೆಯಲಿಕ್ಕೆ ಆಗೋದಿಲ್ಲ, ಅದು ಮೃತ ಆಹಾರ. ಓಕೆ, ಹೆಂಗೆ ನೀವು ಅದನ್ನ ಕ್ಲಾಸಿಫೈ ಮಾಡ್ತೀರಿ? ಈಗ ನೋಡಿ, ಮಾಂಸ ಇದೆ, ಮಾಂಸವನ್ನು ಬಿತ್ತಿ ಬೆಳಿಲಿಕ್ಕೆ ಆಗೋದಿಲ್ವಲ್ಲ. ಕರೆಕ್ಟ್. ಈ ಹಣ್ಣಿದೆ, ಹಣ್ಣು ತಿಂದಿವಿ ಅಂದ್ರೆ ಅದರ ಬೀಜದಿಂದ ಮತ್ತೊಂದು ಬೆಳಿಬಹುದು. ಕಾಳುಗಳಿವೆ, ಆ ಕಾಳುಗಳಿಂದ ಮತ್ತೊಮ್ಮೆ ಬೆಳಿಬಹುದು. ಇದು ಚೇತನ ಆಹಾರ ಇದು. ಅಂದ್ರೆ ಇದು ಅಧ್ಯಾತ್ಮಕ್ಕೂ ಆಹಾರ ಪದ್ಧತಿಗೆ ಏನಾದ್ರು ಸಂಬಂಧ ಇದೆಯಾ? ಸಾತ್ವಿಕತೆ ಇರುತ್ತೆ ಆಹಾರದಲ್ಲಿ. ಮತ್ತು ದೇವರು ನಮ್ಮ ಪ್ರಕೃತಿಯನ್ನ ನಿರ್ಮಾಣ ಮಾಡಿದ್ದು ಶಾಕಾಹಾರಕ್ಕಾಗಿ ಅಂತ ನಾವು ನೋಡ್ತೀವಿ. ಆದ್ರೆ ಜಗತ್ತಿನಲ್ಲಿ ಭಿನ್ನ ಭಿನ್ನ ಆಹಾರ ಪದ್ಧತಿ ಇರಬಹುದಿಲ್ಲ ಅಂತಲ್ಲ. ಅವ್ರ ಹಾಗೆ ಆಯಾ ಪರಿಸರದಲ್ಲಿ, ನಮ್ಮ ದೇಶದ ಪರಿಸರ ಮಾತ್ರ ಇದಕ್ಕೆ ಹೀಗಿದೆ ಅಂತ ನಾವು ಹೇಳ್ತೀವಿ. ಮತ್ತು ಈ ನಮ್ಮ ಈ ಕೆಲಸದ ಇದನ್ನ ನೋಡಿದ್ರೆ ಇದಕ್ಕೆ ಶಾಕಾಹಾರ ಸಾಕು ಅಂತ ಅನಿಸುತ್ತೆ. ಯಾಕಂದ್ರೆ ನಮ್ಮ ಬಾಯಿಯ ಹಲ್ಲುಗಳನ್ನ ಮಾಂಸಾಹಾರಕ್ಕಾಗಿ ರೂಪಿಸಿಲ್ಲ. ಆಮೇಲೆ ನಮ್ಮ ನಾಲಿಗೆಯನ್ನ ಆ ರೀತಿ ರೂಪಿಸಿಲ್ಲ. ಅಂದ್ರೆ ಈಗ ಪ್ರಾಣಿಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಆಮೇಲೆ ಉಗುರುಗಳನ್ನ ಆ ರೀತಿಯಾಗಿ ಕೊಟ್ಟಿಲ್ಲ ಹರಿದು ತಿನ್ಲಿಕ್ಕೆ, ಅಲ್ವಾ? ಹೌದು. ಇವೆಲ್ಲ ನೋಡಿದ್ರೆ ಆಮೇಲೆ ಕರುಳು, ಮಾಂಸಾಹಾರಿ ಪ್ರಾಣಿಗಳ ಕರಳು 5-6 ಫೀಟ್ ಇರುತ್ತೆ ಅಷ್ಟೇ. ನಮ್ದು 50 ಫೀಟ್ನವರೆಗೂ ಇಷ್ಟು ದೊಡ್ಡ ಕರಳಿರುತ್ತೆ. ಅನ್ನದ ಪ್ರವಾಸ ತುಂಬಾ ದೊಡ್ಡದಿರುತ್ತೆ. ಈ ಎಲ್ಲ ದೃಷ್ಟಿಯಿಂದಲೂ. ಅಲ್ಲ ಸ್ವಾಮೀಜಿ, ಈಗ ಕರಳು ದೊಡ್ಡದಿದ್ರೇನು ಸಣ್ಣದಿದ್ರೆ ಅಂದ್ರೆ ಅನ್ನದ ಪ್ರವಾಸ ದೂರ ಆಗುತ್ತಲ್ಲ, ಅವಾಗ ಒಂದ್ ವೇಳೆ ಪಚನ ಆಗದೆ ಇದ್ರೆ ಕೊಳತು ಹೋಗಿಬಿಡುತ್ತೆ. ಅದರಿಂದ ಆಸಿಡಿಟಿ ಆಗುತ್ತೆ, ಆಮೇಲೆ ರಕ್ತ ಕೆಡುತ್ತೆ, ಹಿಂಗೆಲ್ಲ ತುಂಬಾ ಸಮಸ್ಯೆಗಳು ಅದರಿಂದ ಆಗ್ತಾವಲ್ಲ. ಎಷ್ಟು ಎಕರೆ ಇದೆ ಸ್ವಾಮೀಜಿ ಓವರಾಲ್? ಇದು ಇಲ್ಲಿ ಆವರಣ ನಮ್ದು ಒಟ್ಟು 300 ಎಕರೆ ಆವರಣ ಇದು. 300 ಎಕರೆ. ಅದರಲ್ಲಿ 100-150 ಎಕರೆ ಕೃಷಿ ಮಾಡ್ತೀವಿ. ಉಳಿದಿದ್ದೆಲ್ಲ ಬಿಲ್ಡಿಂಗ್ಗಳು ಹಾಗೆ ಹೀಗೆ ಎಲ್ಲದರಲ್ಲಿ ಅರಣ್ಯ ಅದರ ಕೆಳಗೆ ಹೋಗಿದೆ. ಇದು ನೀರ್ ನಿಲ್ಲಿಕ್ಕೆ, ಮಳೆ ನೀರನ್ನ ತಡೆಗಟ್ಟಲಿಕ್ಕೆ ಕೆರೆ ಮಾಡಿ. ಕೆರೆ ನೀವೇ ಮಾಡ್ಕೊಂಡ್ರಿ? ನಿಲ್ಸೋಣ ಸ್ವಾಮೀಜಿ. ಇಲ್ಲಿ ಇದೊಂದು 20-30 ಫೀಟ್ ಇದೆ ಇದು ಒಟ್ಟು ಈ ಕೆರೆ. ಆಳ ಆಳ
ಓಹೋ ಹೋ. ಇದು ಮಳೆ ನೀರು ಸಂಗ್ರಹಕ್ಕಾಗಿ ಮಾಡಿದ್ದೀವಿ. ಹಾಂ 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 ಯಾಕಂದ್ರೆ ಇಲ್ಲಿ 2005ನೇ ಇಸ್ವಿವರೆಗೂ ಸಹಿತ ಹಾಂ ಬೇಸಿಗೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಹೀಗಾಗಿ ಗಿಡಗಳನ್ನ ಹಚ್ಚಿ ಗಿಡಗಳಿಗೆ ನೀರು ಹಾಕೋದು ಸಹಿತ ತುಂಬಾ ಕಷ್ಟದ ಕೆಲಸ ಆಗಿತ್ತು. ಈಗ ಇಲ್ಲಿಂದ ಒಂದು 8 ಕಿಲೋಮೀಟರ್ದಿಂದ ನದಿ ನೀರನ್ನು ಲಿಫ್ಟ್ ಮಾಡಿ ತಂದಿದ್ದೀವಿ. ಆಮೇಲೆ ಈ ನಾವು ಕೆರೆಗಳನ್ನ ಇಂಥ ಒಂದು 2-3 ಕೆರೆಗಳನ್ನು ಮಾಡ್ಕೊಂಡಿದ್ದೀವಿ. ಈ ನೀರನ್ನ ಬಳಸ್ತೀವಿ ಬೇಸಿಗೆವರೆಗೂ. ಇಲ್ಲ, ಇದು ಹೋಗುತ್ತೆ. ಇದು ಫೆಬ್ರವರಿ ಒಳಗಾಗಿ ಒಣಗತ್ತೆ. ಇದ್ರ ಕೆಳಗೆ ಇನ್ನೊಂದಿದೆ, ಅದು ಮಾತ್ರ ಬಹಳ ದಿವಸ ಇರುತ್ತೆ. ಹೆಂಗ್ ಸ್ವಾಮೀಜಿ, ಇಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅನ್ಸುತ್ತಲ್ಲ ಸ್ವಾಮೀಜಿ? ಎಲ್ಲಿ? ಇಲ್ಲಿ ಇಲ್ಲಿ ಹಳ್ಳಿಗಳು ಸಮೀಪದಲ್ಲಿವೆ. 1 ಕಿಲೋಮೀಟರ್ 1.5 ಕಿಲೋಮೀಟರ್ ಮೇಲೆ ಒಂದೊಂದು ಹಳ್ಳಿಗಳಿವೆ. ಯಾಕಂದ್ರೆ ಇದು ಸಹ್ಯಾದ್ರಿ, ನಾವು ಈಗ ನಿಂತಿರೋದು ಸಹ್ಯಾದ್ರಿಯ ಪದತಲದಲ್ಲಿ. ಈ ಕಡೆ ಬಲಗಡೆ ಸಹ್ಯಾದ್ರಿಯ ಬೆಟ್ಟಗಳ ಆರಂಭ ಆಗ್ತಾವೆ. ಆಮೇಲೆ ಇಲ್ಲಿ ನೀರಿನ ಕೊರತೆ ಇರದೇ ಇರೋದ್ರಿಂದ ಮಳೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಫಲವತ್ತತೆ ಇದೆ. ಮತ್ತು ಈ ಊರುಗಳು ಸಮೀಪ ಇರೋದ್ರಿಂದ ಭೂ ಹಿಡುವಳಿ ಬಹಳ ಚಿಕ್ಕ ಹಿಡುವಳಿಗಳು. ಸುಮಾರು 95% ಜನರು 2 ಎಕರೆಗಿಂತಲೂ ಕಡಿಮೆ ಇದ್ದಾರೆ. ಹೌದ್ರಿ? ಸ್ವಾಮೀಜಿ, ಸೈಕಲ್ ಡೈಲಿ ಬಳಸ್ತೀನಿ ನಾನು. ಈಗ ಮಳೆಗಾಲದಲ್ಲಿ ಬಳಸೋದಿಲ್ಲ. ಉಳಿದ ಕಾಲದಲ್ಲಿ ನಾನು ಸೈಕಲ್ಲೇ ಬಳಸೋದು. ಇಲ್ಲಿ ಲೋಕಲ್ದಲ್ಲಿ ಮಠಕ್ಕೆ ಹೋಗೋದು. ಇಲ್ಲಿ ಕೇಳಿದೆ ನಾನು, ಎಲ್ಲರೂ ಸೈಕಲ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ ನಮ್ಮಲ್ಲಿ. ನಾನು ಮಾಡೋದನ್ನ ನೋಡಿ ತುಂಬಾ ಜನ ಊರಿನಲ್ಲಿಯೂ ಸಹಿತ ಈಗ ಸೈಕಲ್ ಮೋಟ್ರ್ ಬಿಟ್ಟು ಈ ಕೆಲಸಕ್ಕೆ ಬಳಸ್ತಾ ಇದ್ದಾರೆ. ಬಟ್ ಯುವಕರನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಿ ಸ್ವಾಮೀಜಿ. ಅವರೆಲ್ಲ ಬೈಕ್ ತಗೋಬೇಕು ಅಂತಿರ್ತಾರೆ, ನೀವು ಸೈಕಲ್ ಅಂತೀರಿ.